ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ನಿತ್ಯ ಭವಿಷ್ಯ ಚಾನಲ್ಗೆ ಸ್ವಾಗತ. 2025ರ ಆಗಸ್ಟ್ ತಿಂಗಳ ಕರ್ಕ ರಾಶಿಯ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ. ಇದರಿಂದ ನಾವು ಬಿಡೋ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತವೆ. ಬನ್ನಿ ಆಗಿದ್ರಿ ಕರ್ಕ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ಆಗಸ್ಟ್ ತಿಂಗಳಲ್ಲಿ ಯಾವ ಹಬ್ಬಗಳು ಶುಭ ದಿನಗಳು ಬಗ್ಗೆ ನೋಡೋಣ ಬನ್ನಿ. ಶ್ರಾವಣ ಮಾಸ 5-8-2025 ಮಂಗಳಗೌರಿ ವ್ರತ ಮತ್ತು ಏಕಾದಶಿ ಇರುತ್ತದೆ. 9-8-2025 ನೂಲ ಹುಣ್ಣಿಮೆ ಮತ್ತು ರಕ್ಷಾಬಂಧನ ಇರುತ್ತದೆ. 11-8-2025 ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರುತ್ತದೆ. ಈ ಆರಾಧನೆ ಬಂದು 8ನೇ ತಾರೀಕಿನಿಂದ ಶುರುವಾಗುತ್ತದೆ ಮತ್ತು 14ನೇ ತಾರೀಕಿನವರೆಗೂ ಇರುತ್ತದೆ ಮಂತ್ರಾಲಯದಲ್ಲಿ. 10ಕ್ಕೆ ಪೂರ್ವಾರಾಧನೆ, 11ಕ್ಕೆ ಮಧ್ಯಾರಾಧನೆ, 12ಕ್ಕೆ ಉತ್ತರಾರಾಧನೆ ಇರುತ್ತದೆ. ಆದವರು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಆಗಲ್ಲ ಅನ್ನೋರು ಹತ್ತಿರದ ರಾಯರ ಮಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತದೆ. ಮತ್ತು 12ನೇ ತಾರೀಕಿನಂದು ಮಂಗಳಗೌರಿ ವ್ರತ ಮತ್ತು ಸಂಕಷ್ಟ ಚತುರ್ಥಿ ಇರುತ್ತದೆ. ಮತ್ತು 16ನೇ ತಾರೀಕಿನಂದು ಕೃಷ್ಣ ಜನ್ಮಾಷ್ಟಮಿ ಇರುತ್ತದೆ. 23ನೇ ತಾರೀಕಿನಂದು ಬೆನಕನ ಅಮಾವಾಸ್ಯೆ ಇರುತ್ತದೆ. 26ಕ್ಕೆ ಸ್ವರ್ಣಗೌರಿ ವ್ರತ ಮತ್ತು ವೀರಭದ್ರೇಶ್ವರ ಜಯಂತಿ ಇರುತ್ತದೆ. ಮತ್ತು 27ಕ್ಕೆ ಗಣೇಶ ಚತುರ್ಥಿ ಇರುತ್ತದೆ. ಇದಿಷ್ಟು ಆಗಸ್ಟ್ ತಿಂಗಳ ಹಬ್ಬ ಮತ್ತು ಶುಭ ದಿನಗಳ ಬಗ್ಗೆ ಆಯಿತು. ಬನ್ನಿ ಹಾಗಾದ್ರೆ ಗ್ರಹ ಬದಲಾವಣೆಗಳ ಬಗ್ಗೆ ನೋಡೋಣ. ಗುರು ಮಿಥುನದಲ್ಲೇ ಇದ್ದಾರೆ, ಮುಂದಿನ ವರ್ಷದವರೆಗೂ ಅಲ್ಲೇ ಇರುತ್ತಾರೆ. ಮತ್ತು ಕರ್ಮಕಾರಕನಾದ ಶನಿ ಮೀನದಲ್ಲಿದ್ದಾರೆ. ಶನಿಯೂ ಕೂಡ ಇನ್ನೂ ಹೆಚ್ಚು ಕಡಿಮೆ 2 ವರ್ಷ ಸ್ಥಾನ ಬದಲಾಯಿಸಲ್ಲ. 17ನೇ ತಾರೀಕು ಸಿಂಹಕ್ಕೆ ರವಿ ಬರುತ್ತಾರೆ. ಸಿಂಹದಲ್ಲಿ ಈಗಾಗಲೇ ಕೇತು ಗ್ರಹ ಇರೋದ್ರಿಂದ ರವಿ ಮತ್ತು ಕೇತು ಒಂದೇ ರಾಶಿಯಲ್ಲಿರ್ತಾರೆ. 20ಕ್ಕೆ ಕಟಕಕ್ಕೆ ಶುಕ್ರಗ್ರಹ ಬರುತ್ತೆ. 30ಕ್ಕೆ ಸಿಂಹರಾಶಿಗೆ ಬುಧ ಗ್ರಹ ಬರುತ್ತೆ. ಇನ್ನು ಕನ್ಯಾ ರಾಶಿಯಲ್ಲಿ ಕುಜ ಹಾಗೂ ಕುಂಭರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಇದಿಷ್ಟು ಆಗಸ್ಟ್ ತಿಂಗಳ ಗ್ರಹ ಬದಲಾವಣೆ ಬಗ್ಗೆ ಆಯಿತು. ಹಾಗಾದರೆ ಬನ್ನಿ ಕರ್ಕರಾಶಿಯವರ ಭವಿಷ್ಯ ಹೇಗಿದೆ ಆಗಸ್ಟ್ ತಿಂಗಳಲ್ಲಿ ನೋಡೋಣ. ಆಗಸ್ಟ್ ತಿಂಗಳಲ್ಲಿ ಕರ್ಕರಾಶಿಗೆ ವಿಶೇಷ ಸಂದರ್ಭಗಳು ಕೂಡಿ ಬರುತ್ತವೆ. ಗುರುಬಲ ಇಲ್ಲದಿದ್ದರೂ ಸಹ ಲಾಭದಲ್ಲಿ ಗುರು ಇದ್ದಾನೆ. ಹಾಲು ವ್ಯಾಪಾರಿಗಳಿಗೆ, ಫರ್ನಿಚರ್ ವ್ಯಾಪಾರಿಗಳಿಗೆ ಶುಭ. 3ನೇ ಮನೆ ಅಧಿಪತಿ ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಶುಕ್ರಬಲವಿದೆ. ರವಿ ನಿಮ್ಮ ಮನೆಯಿಂದ 2ನೇ ಮನೆ ಸಿಂಹಕ್ಕೆ ಅಂದರೆ ತನ್ನ ಸ್ವಂತ ಮನೆಗೆ ಹೋಗುತ್ತಾನೆ. 20ನೇ ತಾರೀಕು ನಿಮ್ಮ ರಾಶಿಗೆ ಶುಕ್ರ ಬರುತ್ತಾನೆ. ಕಟಕ ರಾಶಿಯವರಿಗೆ ಹೇಳೋದಾದರೆ 17ನೇ ತಾರೀಕಿನವರೆಗೂ ಸ್ವಲ್ಪ ಎಚ್ಚರದಿಂದ ಇರಿ. 17ನೇ ತಾರೀಕಿನ ನಂತರ ಸಿಂಹಕ್ಕೆ ರವಿ ಬರೋದ್ರಿಂದ ನಿಮ್ಮಲ್ಲಿ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಥರ ಧೈರ್ಯ ಬರುತ್ತದೆ. ಈ ಹಿಂದೆ ಇದ್ದಂತಹ ಭಯ, ಅಂಜಿಕೆ ಅನ್ನೋದು ದೂರವಾಗುತ್ತದೆ. ಸೂರ್ಯ ಸ್ವಂತ ಮನೆಗೆ ಹೋಗೋದ್ರಿಂದ ಎಲ್ಲ ದೊಡ್ಡದಾಗಿಯೇ ಕೊಡ್ತಾನೆ, ಶುಭವಾಗುತ್ತೆ. ನಂತರ ಆಗಸ್ಟ್ 20ಕ್ಕೆ ಶುಕ್ರ ನಿಮ್ಮ ರಾಶಿಗೆ ಬರುತ್ತಾನೆ. ಭಾಗ್ಯಾಧಿಪತಿಯಾದಂಥ ಶುಕ್ರ ಭಾಗ್ಯಕಾರಕ ನಿಮ್ಮ ಮನೆಗೆ ಬರೋದ್ರಿಂದ ಎಲ್ಲ ಶುಭ ಫಲಗಳನ್ನೇ ಕೊಡುತ್ತಾನೆ. ಹೊಸ ಬಟ್ಟೆ ತಗೋತೀರಾ, ದುಡ್ಡು ನಿಮ್ಮ ಕೈಯಲ್ಲಿ ಬರ್ತಾ ಇರುತ್ತೆ, ವ್ಯವಹಾರದಲ್ಲಿ ಲಾಭ ಗಳಿಸ್ತೀರಾ, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಮಯ. ಇನ್ನು ಕುಟುಂಬ ಸ್ಥಾನ ನೋಡಿದ್ರೆ ದಂಪತಿಗಳಲ್ಲಿದ್ದಂತಹ ಕಲಹ ಮನಸ್ತಾಪಗಳು ದೂರ ಆಗಿ ಈ ತಿಂಗಳಲ್ಲಿ ಚೆನ್ನಾಗಿರ್ತೀರಾ. ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಈ ತಿಂಗಳು ತುಂಬಾ ಚೆನ್ನಾಗಿದೆ, ಪ್ರಯತ್ನ ಪಡ್ಬೋದು, ಸಂತಾನ ಭಾಗ್ಯ ಇದೆ. ನೀರು ವ್ಯಾಪಾರಿಗಳಿಗೆ, ಬಟ್ಟೆ ವ್ಯಾಪಾರಿಗಳಿಗೆ, ಹಾಲು ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಮಾಸವಾಗಿದೆ. ತುಂಬಾ ಚೆನ್ನಾಗಿದೆ, ಲಾಭ ಗಳಿಸ್ತೀರಾ, ದೂರ ಪ್ರಯಾಣ ಮಾಡ್ತೀರಾ, ಅದಕ್ಕೋಸ್ಕರ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಭೂಮಿ ಲಾಭವಿದೆ. ಮಕ್ಕಳಿಂದ ಸುಖ ಅಥವಾ ಸಂತಾನದ ನಿರೀಕ್ಷೆಯಲ್ಲಿರೋರಿಗೆ ಶುಭ ಸುದ್ದಿ ಬರುತ್ತೆ. ಒಟ್ಟಿನಲ್ಲಿ ಕುಟುಂಬ ಸ್ಥಾನ, ವ್ಯಾಪಾರ ಸ್ಥಳಗಳಲ್ಲಿ ತುಂಬಾ ಶುಭವಾಗುತ್ತೆ. ಬಂಧು ಮಿತ್ರರಲ್ಲಿ ಮನಸ್ತಾಪಗಳೇನಾದ್ರೂ ಇದ್ದರೆ ಈ ತಿಂಗಳಲ್ಲಿ ಬಗೆಹರಿಸ್ಕೋತೀರಾ. ಶುಕ್ರಬಲ ಇರೋದ್ರಿಂದ ಶುಕ್ರ ಒಳ್ಳೆಯದನ್ನೇ ಮಾಡ್ತಾನೆ. ಭಾಗ್ಯದಲ್ಲಿ ಶನಿ ಇರೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಪಡಿತೀರಾ. ದೇವರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಾ. ಆಧ್ಯಾತ್ಮದ ಕಡೆಗೆ ಒಲವು ಹೆಚ್ಚಾಗುತ್ತದೆ. ದೇವರ ಕಾರ್ಯಗಳಿಗೆ ಹಣ ಖರ್ಚಾಗುತ್ತೆ. ಕಾನೂನು ಸಮಸ್ಯೆಯಿಂದ ಹೊರಬರುತ್ತೀರಾ. ಗುರು ರೋಗಸ್ಥಾನದಲ್ಲಿರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಗುರು ಶುಭಗ್ರಹ ಆಗಿರೋದ್ರಿಂದ ಹೆಚ್ಚೇನು ಕೆಟ್ಟದ್ದು ಮಾಡಲ್ಲ, ಆದರೂ ರೋಗಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತೀರಾ. ಗಂಟಲು ನೋವು, ಶೀತಬಾಧೆ ಕಾಡಬಹುದು. ವಾಹನ ಚಲಾಯಿಸುವಾಗ ಹುಷಾರಾಗಿರಿ. ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರವಹಿಸಿ. ಭೂಮಿಕಾರಕನಾದ ಕುಜ ನೀಚನಾಗಿರೋದ್ರಿಂದ ಭೂಮಿ ವಿಚಾರದಲ್ಲಿ ಎಚ್ಚರವಾಗಿರಿ. ಯಾವುದೇ ಆಸ್ತಿ ಖರೀದಿಗೂ ಮುನ್ನ ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರಿಯಿರಿ. ನಿಮ್ಮ ಒಂದು ಸಣ್ಣ ತಪ್ಪಿನಿಂದ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ಳುವ ಸಂಭವ ಇರುತ್ತದೆ, ಎಚ್ಚರದಿಂದ ಮುಂದುವರಿಯಿರಿ. ಸಿಟ್ಟು ಕೋಪ ಕಡಿಮೆ ಮಾಡ್ಕೊಳ್ಳಿ. ಕುಜ ನೀಚನಾಗಿರೋದ್ರಿಂದ ವಿನಾಕಾರಣ ಜಗಳ ಆಗುತ್ತೆ, ಬೇಗ ಕೋಪ ಬರುತ್ತೆ.
ಎಲ್ಲ ಶುಭ ಆಗ್ತಾ ಇದ್ದಾಗ, ಕೈಯಲ್ಲಿ ಹಣ ಓಡಾಡ್ತಾ ಇದ್ದಾಗ ನಾನು ನನ್ನದು ಅಂತ ಆಲೋಚನೆ ಬರೋದು ಮನುಷ್ಯನ ಸಹಜ ಗುಣ. ಆದರೆ ಅದು ಅತಿರೇಕಕ್ಕೆ ಹೋಗ್ಬಾರದು. ಇದರಿಂದ ಹೊಸ ಶತ್ರುಗಳು ಹುಟ್ಟುಕೊಳ್ಳುವಂಥ ಸಂಭವ ಇರುತ್ತೆ. ಮಾತಿನ ಕಡೆ ಹಿಡಿತಾ ಇರ್ಲಿ. ಕೋಪನ ಹಿಡಿತದಲ್ಲಿಟ್ಕೊಳ್ಳಿ, ಶುಭವಾಗುತ್ತದೆ. ಇನ್ನು ಪರಿಹಾರ ಅಂತ ನೋಡೋದಾದ್ರೆ, ಕುಜ ನೀಚನಾಗಿರುವುದರಿಂದ 7ನೇ ತಾರೀಕು ಅಂಗಾರಕ ಜಯಂತಿ ಇದೆ. ಅಂದಿನ ದಿನ ನವಗ್ರಹ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಕುಜನಿಗೆ ಕೆಂಪು ಹೂವು ಮತ್ತು ಕೆಂಪು ವಸ್ತ್ರವನ್ನು ಕೊಟ್ಟು ಬನ್ನಿ. ಇನ್ನು ಬುಧ ಬಲಹೀನನಾಗಿರುವುದರಿಂದ ಬುಧನಿಗೆ ವಿಷ್ಣು ಆರಾಧನೆ ಮಾಡಿ, ವಿಷ್ಣು ದೇವಾಲಯಕ್ಕೆ ಹೋಗಿ ಬನ್ನಿ. ವಿಷ್ಣು ಸಹಸ್ರನಾಮ ಪಠನ ಮಾಡಿ. ಗುರು ರೋಗಸ್ಥಾನದಲ್ಲಿ ಇರೋದರಿಂದ ಗುರುಗಳ ದರ್ಶನ ಪಡೆಯಿರಿ. ಗುರು ದತ್ತಾತ್ರೇಯರ ದರ್ಶನ ಪಡೆಯಿರಿ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇರೋದ್ರಿಂದ ರಾಯರ ಮಠಕ್ಕೆ ಹೋಗಿ ಕೈಲಾಂದಸ್ತು ಸೇವೆ ಸಲ್ಲಿಸಿ. ಎಲ್ಲ ಒಳ್ಳೆಯದಾಗುತ್ತದೆ. ಶುಭವಾಗಲಿ. ವೀಕ್ಷಕರೇ, ಇದಾಗಿಟ್ಟು ಕರ್ಕ ರಾಶಿಯವರ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ. ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಎಲ್ಲ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.